ಗೈಸ್ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಬಿಟ್ಟಿದ್ದೀನಿ ಇವಾಗ. ಅವಳು ದೊಡ್ಡವಳ ಜೊತೆ ಬಿಟ್ಟಿದ್ದೀನಿ. ಎರಡು ಹೆಂಗೆ ಆಡ್ತಿದೆ, ನನ್ನ ಹತ್ರ ತೊಗೊಳ್ಳೋಂಥ ಕ್ವಾಲಿಟಿ ಎಲ್ಲ ಹಿಂಗೆ ಇರ್ಬೇಕು ಗೈಸ್. ಎರಡು ಪ್ಲೇಯಿಂಗ್ ಆಡ್ಕೊಂಡು ಚೆನ್ನಾಗಿ ಇದ್ಕೊಂಡು ಇದ್ರೇ ಪಪ್ಪೀಸ್ ಕ್ಯೂಟ್ ಆಗಿರೋದು. ನೀವು ನೋಡ್ತಾ ಇರ್ಬೋದು ಗಾಯ್ಸ್. ನೀವು ಕೇಳ್ಬೋದು ನಮಗೆ ನಾಯಿ ಮರಿ ಏಂತಕ್ಕೆ ಮನೆಗೆ ಅಂತ. ನಾಯಿ ಮರಿ ನಿಮ್ಗೆ ಏನ್ಕೋಲ್ಲ ಗಾಯ್ಸ್, ಒಂದು ಒಂಟಿತನ ನಿಮಗೆ ಕಾಡುತ್ತೆ ಏನಾದ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದಾರೆ ರಾಕಿ ಪ್ಯಾಟ್ಸ್. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್. ಎಲ್ಲಾ ತರ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲಾ ತರ ಪಪ್ಪೀಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇತ್ತು. ಎಲ್ಲಾ ತರ ಪಪ್ಪೀಸ್ ಕೂಡ ನೀವು ತಗೊಂಡಿದ್ದೀರಾ. ತಗೊಂಡಲೇ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಸುಮ್ಮನೆ ಆಗಿದ್ದೀರಾ. ಅಂದ್ರೆ ನಿಮ್ಮ ಅನುಕೂಲ, ನಿಮ್ಗೆ ಯಾವಾಗ ತಗೋಬೇಕು ಅನ್ಸುತ್ತೋ ಅವಾಗ ತಗೊಳ್ಳಿ. ಅವಾಗ ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಆಗ್ತಾ ಇರ್ತೀನಿ, ಯಾವ ಪಪ್ಪೀಸ್ ಇದೆ ಅಂತ ನೀವು ನೋಡ್ತಾ ಇರ್ತೀರಾ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ನೀವು ಅವನ್ನ ಸ್ಟೇಟಸಲ್ಲಿ ನೋಡಿ ನೀವು ಬೈ ಮಾಡ್ಬೋದು. ಇಲ್ಲ ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ, ನೀವು ಕೂಡ ಅವಾಗ ವಿಡಿಯೋ ನೋಡಿ ನಿಮಗೆ ಬಂದಾಗ ನೀವು ಕೂಡ ಬೈ ಮಾಡ್ಬೋದು. ಇವತ್ತಿನ ಸ್ಟಾಕ್ ಕಡೆ ಬರೋದಾದ್ರೆ ಗಾಯ್ಸ್, ಇವತ್ತಿನ ಹತ್ರ ಒಂದು ಅಲ್ಟಿಮೇಟ್ ಆಗಿರೋ 2 ಸಿಡ್ಸು ಪಪ್ಪಿ ಇದೆ. ಅದು ಒಂದಲ್ಲ 2 ಸಿಡ್ಸು ಪಪ್ಪಿ ಇದೆ. 2 ಕೂಡ 45 ಡೇಸ್ ಆಗಿದೆ. 2 ಕೂಡ ವ್ಯಾಕ್ಸಿನ್ ಆಗಿದೆ ಗಾಯ್ಸ್. ವ್ಯಾಕ್ಸಿನ್ ಮತ್ತೆ ಡಿವಾರ್ಮಿಂಗ್ 2 ಕೂಡ ಆಗಿದೆ. ವ್ಯಾಕ್ಸಿನ್ ಕೇಳ್ಬೋದು ಯಾವ್ದಾಗಿರ್ಬೋದು ಅಂತ. ಅದಕ್ಕೆ ವ್ಯಾಕ್ಸಿನಲ್ಲಿ ಡಿಸ್ಟೆಂಪರ್ ಅಂತ ಒಂದು ಮೆಡಿಸಿನ್ ಬರುತ್ತೆ, ಅದು ಕೂಡ ಆಗಿದೆ. ನೆಕ್ಸ್ಟ್ ನಾವು ರೇಬಿಸ್ ಹಾಕ್ಸ್ಬೇಕು, ಅದು ನೀವು ತೊಗೊಂಡ್ಮೇಲೆ ನೀವು ಹಾಕ್ಸ್ಕೊಳ್ತೀರಾ. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಇವತ್ತಿನ ಪಪ್ಪಿ ಬಂದ್ಬಿಟ್ಟು ಒಂದು ಅಲ್ಟಿಮೇಟ್ ಆಗಿರೋ ಗೊಂಬೆ. ಇಷ್ಟು ದಿನ ನೀವು ಸಿಡ್ಸು ನೋಡ್ತಿದ್ದು ಬಂದ್ಬಿಟ್ಟು ನನ್ನ ಸೂಪರ್ ಆಗಿರೋದು ಕ್ಯೂಟ್ ಆಗಿರೋ ಪಪ್ಪಿ ನೀವು ನೋಡ್ತಾ ಇದ್ದೀರಾ. ಇವತ್ತು ನಾನು ನಿಮಗೆ ಡಾಲ್ ಥರ ಇರೋ ಸಿಡ್ಸು ತೋರಿಸ್ತಾ ಇದ್ದೀನಿ. ಅದು ಸಖತ್ತಾಗಿ ಒಳ್ಳೆ ಬಲ್ಕಿ ಸೈಜಲ್ಲಿ ಸೂಪರ್ ಆಗಿರುವಂಥ ಸಿಡ್ಸು ಪಪ್ಪೀಸ್ ತೋರಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಬನ್ನಿ ಗಾಯ್ಸ್. ತೊಗೊಬರ್ತೀನಿ ಇಲ್ಲಿಗೆ ತೋರಿಸ್ತೀನಿ ಗಾಯ್ಸ್. ಪಪ್ಪೀಸ್ ಹೇಳಿದೆ ಅಲ್ಲ, ಯಾವ ಪಪ್ಪೀಸ್ ಇದೆ ಅಂತ. ಮೊದಲನೇ ಮರಿ ಇದು, ನೀವು ನೋಡ್ತಾ ಇರ್ಬೋದು. ಸಖತ್ ಆಕ್ಟಿವ್ ಆಗಿದೆ, ನೋಡಿ ಕ್ಯೂಟ್ ಆಗಿದೆ, ಡಾಲ್ ಥರ ಇದೆ. ಕೆಳಗಡೆ ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಕೈಯಲ್ಲಿ ಮರಿ ಇರಲಿ, ನಿಮ್ಗೆ ಗೊತ್ತಾಗಬೇಕಲ್ಲ. ನೀವು ನೋಡ್ತಿರ್ಬೋದು, ಕಲರ್ ನೋಡ್ತಾ ಇರ್ಬೋದು ನೀವು. ಯಾವುದೇ ಮಿಸ್ ಮಾರ್ಕಿಂಗ್ ಆಗಲಿ, ಬಣ್ಣ ಇಲ್ದಿರೋ ಮರಿ ಆಗಲಿ, ಮತ್ತು ಪಂಚ್ ಇಲ್ದೇ ಇರೋ ಮರಿ ನಾನು ಯಾವತ್ತೂ ಕೊಡಲ್ಲ. ನಿಮ್ಗೆ ಹೇಳ್ತೀನಿ ಸಿಡ್ಸಲ್ಲಿ ಹೆಂಗೆ ಕ್ವಾಲಿಟಿ ನೋಡೋದು ಅಂತ. 2 ಕಣ್ಣ ಹತ್ರನೂ ಮಾರ್ಕ್ ಇರಬೇಕು, ಮತ್ತು ಮೂತಿ ಇರುತ್ತಲ್ಲ, ಇದು ಹ್ಯೂಮನ್ ಫೇಸ್ ಇರಬೇಕು. ಈ ನೋಸ್ ಆಚೆ ಬರಬಾರ್ದು, ಓಕೆನಾ. ಈಗ ಎಲ್ಲ ನಾಯಿಗಳಿಗೂ ಮೂತಿ ಉದ್ದ ಬರುತ್ತೆ, ಈ ನಾಯಿಗೆ ಮಾತ್ರ ಮೂತಿ ಉದ್ದ ಬರಬಾರ್ದು. ಹಿಂಗೆ ಅಡ್ಡ ಇಟ್ಕೊಂಡ್ರೆ ನೋಡಿ ಮೂತಿನೇ ಕಾಣಲ್ಲ ನಿಮಗೆ. ಈ ಥರ ಇದ್ರೆ ಮಾತ್ರ ಟಾಪ್ ಕ್ವಾಲಿಟಿ ಅಂತ ಅನ್ಕೊಳ್ಳಿ. ಈ ಥರ ಇಲ್ಲದೆ ಇದ್ರೆ ನೋಸ್ ಕ್ರಾಸ್ ಬ್ರೀಡ್ ಅಂತ ಅನ್ಕೊಳ್ಬೇಕು, ಓಕೆನಾ. ಮಾರ್ಕೆಟಲ್ಲಿ ಸಿಗುತ್ತೆ, ಎಲ್ಲರೂ ಕಮ್ಮಿಗೆ ಕೊಟ್ಬಿಡ್ತಾರೆ. 5,000 6,000ಕ್ಕೆ ಎಲ್ಲ ಥರ ಮರಿಗಳು. ನಿಮ್ಗೆ ತಗೊಳಕ್ಕೆ ಹೋಗ್ಬಿಡಿ. ಚೆನ್ನಾಗಿರೋ ಮರಿ ಬೇಕು ಅಂದರೆ ವ್ಯಾಕ್ಸಿನ್ ಆಗಿರೋ ಮರಿಗಳನ್ನೇ ಹುಡುಕಿ ತಗೊಳ್ಳಿ. ಇದು ಸೂಪರ್ ಆಗಿದೆ, ಓಕೆನಾ. ಸಖತ್ ಅಲ್ಟಿಮೇಟ್ ಆಗಿದೆ. ಇದ್ರ ಜೊತೆ ಇನ್ನೊಂದು ಮರಿ ಇದೆ ಅನ್ನೋ, ಅದು ತೋರಿಸ್ತೀನಿ, ಕೊಡಿ ಒಂದು ನಿಮಿಷ. ಇದು ನೋಡಿ ಗೈಸ್, ಇನ್ನೊಂದು ಮರಿ. ಇದು ಕೂಡ ಸಖತ್ತಾಗಿದೆ, ಹೈಪರ್ ಆಕ್ಟಿವ್ ಆಗಿದೆ. ನೋಡಿ, ಇದಕ್ಕೂ ಕೂಡ ನೋಸ್ ನೋಡ್ತಾ ಇರ್ಬೋದು ನೀವು, ಹ್ಯೂಮನ್ ಫೇಸ್ ಇದೆ. ತುಂಬ ಅಂದರೆ ತುಂಬ ರೀಸನಬಲ್ ಕೊಡ್ತೀನಿ. ಮತ್ತು ಕರ್ನಾಟಕ ಪೂರ್ತಿ ಎಲ್ಲರೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ. ಏನೋ ಏನು ಮಾಡ್ಬೇಕು ಹೇಳಿ, ಪಪ್ಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ. ಇದೇ ನಂಬರ್, ಮೇಲ್ ನಂಬರ್ ಹಾಕಿರ್ತೀನಿ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಪಪ್ಪೀಸ್ ನಾನು ಕರ್ನಾಟಕ ಪೂರ್ತಿ ಎಲ್ಲಿ ಬೇಕು ಅನ್ನೋದು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀನಿ. ಮತ್ತು ಈ ಪಪ್ಪೀಸ್ ಎಲ್ಲ ಗಾಯ್ಸ್ ನಿಮಗೆ ಹೆಂಗೆ ನೋಡ್ಕೊಳ್ಳೋದು, ಏನು ಮೇಂಟೆನೆನ್ಸ್ ಕೂಡ ನಿಮ್ಗೆ ನಾನು ಹೇಳ್ತೀನಿ ಗಾಯ್ಸ್. ಮಂತ್ಲಿ 100 ರೂಪಾಯಿ ಮೇಲೆ ಖರ್ಚಾಗಲ್ಲ ಗಾಯ್ಸ್, 100 ರೂಪೀಸ್ ಮೇಲೆ ಖರ್ಚಾಗಲ್ಲ. ಇದು ತಿನ್ನೋದು ಮೊಸರನ್ನ. ನೀವು ಪೆಡಿಗ್ರಿ ಹಾಕಿದ್ರೆ ಪೆಡಿಗ್ರಿ ಕೂಡ ಹಾಕ್ಬೋದು. ತರಕಾರಿ ಕೊಡಿ, ಕ್ಯಾರೆಟ್ ಕೊಡಿ, ಎಲ್ಲ ಕೊಡಿ, ತಿನ್ನುತ್ತೆ. ಮತ್ತು ಇನ್ನೊಂದು 2 ತಿಂಗಳಾದ್ಮೇಲೆ ನೀವು ಚಿಕನ್ ತಿನ್ನಂಗಿದ್ರೆ ಚಿಕನ್ ಸ್ಟಾರ್ಟ್ ಮಾಡಿ, ಮೊಟ್ಟೆ ಕೊಡಿ. ನೀವು ಚಿಕನ್ ತಿನ್ನಲ್ಲ ಅಂದರೆ ಬೇರೆ ಮೊಸರನ್ನ, ಪೆಡಿಗ್ರಿ, ತರಕಾರಿಗಳು ಕೊಟ್ಕೊಂಡು ಹೋಗಿ, ಸೊಪ್ಪು ಕೊಡಿ. ನಮ್ಮ ಮನೇಲಿರೋ ನಾಯಿಗೆ ನಾನು ಮುದ್ದೆನೂ ಹಾಕ್ತೀನಿ, ಮುದ್ದೆನೂ ತಿನ್ನುತ್ತೆ. ನೀವೇನು ಊಟ ಮಾಡ್ತೀರಾ ಅದನ್ನು ತಿನ್ನಿಸಿ ಗಾಯ್ಸ್, ಅಷ್ಟೇನಾ, ಓಕೆನಾ. ಇನ್ನೇನಿಲ್ಲ. ಬಟ್ ಖಾರ ಸ್ಪೈಸಸ್ ಐಟಮ್ ಕಮ್ಮಿ ಮಾಡಿ. ಬಿಟ್ಟರೆ ಇನ್ನು ಆಚೆ ಕಡೆ ಕೆಮಿಕಲ್ ಫುಡ್ ಹಾಕಬೇಕು ಅಂತ ಏನಿಲ್ಲ, ಅದನ್ನೆಲ್ಲ ಹಾಕೋಕ್ಕೆ ಹೋಗ್ಬೇಡಿ, ಓಕೆನಾ. ತಿಂಗ್ಳಿಗೆ 100 ರೂಪಾಯಿ ಕೂಡ ಮೇಂಟೆನೆನ್ಸ್ ಆಗಲ್ಲ. ಮತ್ತು ಇದು ಒಳಗಡೆ ಹೆಂಗಿರುತ್ತೆ, ಹಂಗೆ ಯಾರು ಇಲ್ಲ ಅಂದರೆ ಏನಾಗುತ್ತೆ ಅಂತೆಲ್ಲ ನಿಮ್ಮ ಕ್ವಶನ್ಗಳು ನನಗೆ ಕೇಳಿದ್ದೀರ ಗಾಯ್ಸ್. 12 ಗಂಟೆ ಯಾರು ಇಲ್ದಲೇ ಈ ನಾಯಿ ಇರುತ್ತೆ ಗಾಯ್ಸ್, ನೀವು ತಲೆನೇ ಕೆಡಿಸ್ಕೋಬೇಡಿ, ಓಕೆನಾ. ನೀವು ಊಟನೂ ಅಷ್ಟೇ ನಾನು ಹೆಂಗೆ ರೂಢಿ ಮಾಡಿದೆ ಅಂದರೆ, ಬೆಳಗ್ಗೆ ಸಾಯಂಕಾಲ 2 ಟೈಮ್ ಊಟ ಕೊಡೋ ಥರ ಮಾಡಿರೋದು. ಆಫೀಸ್ಗೆ ಹೋಗೋರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ನೀವು ಬೇಕಾದ್ರೆ ಬೆಳಗ್ಗೆನೂ ಹಾಕ್ಬಿಟ್ಟು ಸಂಜೆ ನೀವು ಬರ್ತೀನಿ ಅಂದರೆ ಅದು ಒಂದೇ ಇರುತ್ತೆ ಮನೇಲಿ. 12 ಅವರ್ ಒಳಗಡೆ ನೀವು ಬಂದೇ ಬರ್ತೀರಾ. ಪಪ್ಪಿ ಇರುತ್ತೆ, ಆರಾಮಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ. ಮಕ್ಕಳು ಇದನ್ನು ಕೇಳ್ತಾರೆ, ಈ ಪಪ್ಪೀಸ್ನ ಹೇಳ್ತಾರೆ ಮಕ್ಕಳು. ನೀವು ನೋಡ್ತಾ ಇರ್ಬೋದು, ಸಖತ್ ಕ್ಯೂಟ್ ಆಗಿದೆ. ಹಲೋ ಹೇಳಿ ಗಾಯ್ಸ್. ನೀವು ಕೇಳ್ಬೋದು ನಮಗೆ ನಾಯಿ ಮರಿ ಏಂತಕ್ಕೆ ಮನೆಗೆ ಅಂತ. ನಾಯಿ ಮರಿ ನಿಮ್ಗೆ ಏನ್ಕೋಲ್ಲ ಗಾಯ್ಸ್, ಒಂದು ಒಂಟಿತನ ನಿಮಗೆ ಕಾಡುತ್ತೆ, ಏನಾದ್ರು ಬೇಜಾರಾಗಿರುತ್ತೆ. ನಿಮ್ಮ ಮಕ್ಳಿಗೆ ಏನಕ್ಕಾದ್ರೂ ಗಿಫ್ಟ್ ಕೊಡೋಕ್ಕಾಗಲಿ, ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಾದ್ರೂ ಗಿಫ್ಟ್ ಕೊಡೋಕ್ಕಾಗಲಿ, ಮತ್ತು ಮನೇಲಿ ಒಬ್ಬರೇ ಕುಂತು ಬೇಜಾರಾಗುತ್ತೆ, ಆಟಾಡೋಕೆ ಏನಾದ್ರು ಒಂದು ಮಗು ಥರ ಇರಲಿ ಅಂಥದ್ರಲ್ಲಿ ಇದನ್ನು ತೊಗೊಳ್ಳಿ, ಓಕೆನಾ. ನಾರ್ಮಲ್ ಡಾಗ್ಸ್ಗಳಿಗಿಂತ ಇದನ್ನು ತೊಗೊಂಡ್ರೆ ಗ್ರೇಟು. ಅವೆಲ್ಲ ನಿಮ್ಮನ್ನ ಚೈನ್ ಹಾಕೊಂಡು ಕರ್ಕೊಂಡೋಗಿ ಎಳ್ದಾಡಿ ಬೀಳಿಸಿ ತೊಂದರೆ, ಆಚೆ ಕಡೆ ಗಲಾಟೆ ಮಾಡಿ ಪಕ್ಕದ ಮನೆಯವ್ರು ಬಂದು ನಿಮ್ಗೆ ಕಂಪ್ಲೇಂಟ್ ಮಾಡೋ ಥರ ಈ ನಾಯಿಗಳು ಇರಲ್ಲ, ಓಕೆನಾ. ಇವು ಬಗಳೋದೇ ಇಲ್ಲ,
ಆರಾಮಾಗಿ ಮನೇಲಿ ಇರ್ತವೆ. ನೀವು ಅಪಾರ್ಟ್ಮೆಂಟಲ್ಲಿ ಕೂಡ ಇದನ್ನೇ ಇಟ್ಕೊಳ್ಳೋದು ಎಲ್ಲರೂ ಕೂಡ. ನೀವು ಅಪಾರ್ಟ್ಮೆಂಟಲ್ಲಿ ನೀವು ನೋಡ್ತಿದ್ರೆ ಜನಗಳೆಲ್ಲ ಇದನ್ನೇ ಇಟ್ಕೊಳ್ಳೋದು. ಇದೊಂಥರ ಅಫಿಷಿಯಲ್ ಡಾಗ್ ಆಗ್ಬಿಟ್ಟಿದೆ. ಇದು ನಾಯಿ ಅಂತಾನೆ ಯಾರಿಗೂ ಅನ್ಸಲ್ಲ, ನಾಯಿ ಅಂತ ನಾವು ಅಂತಿರೋದಷ್ಟೇ. ಮತ್ತು ಇದ್ರ ಹೆಸರು ನಾಯಿ ಅಂತ ಬಿಟ್ಟಿದ್ದು ನಾಯಿ ಎಲ್ಲ ಗಾಯ್ಸ್. ಇದೊಂದು ಕ್ಯೂಟ್ ಆಗಿರೋ ಡಾಲ್ದು ಅಷ್ಟೇ. ನೋಡಿ ನೀವು ನೋಡ್ತಾ ಇರ್ಬೋದು ಹೆಂಗೆ ಕುಂತಿದೆ, ಹೆಂಗಿದೆ ಅಂತ. ಗಲಾಟೆ ಮಾಡೋದು ಏನಿಲ್ಲ, ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ನಿಮ್ಗೆ ಕೆಳಗಡೆ ಬಿಡ್ತೀನಿ. ನಿಮಗೆ ಮತ್ತೆ ಈ ಥರ ಪಪ್ಪೀಸ್ ಸಿಗುತ್ತೆ ಅಂತ ನನಗೆ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಪಪ್ಪಿ ಸಿಕ್ಕೇ ಸಿಗುತ್ತೆ, ನನ್ನ ಹತ್ರ ಇದ್ದೇ ಇರುತ್ತೆ. ಬಟ್ ಈ ಥರ ಕ್ವಾಲಿಟಿ ನೆಕ್ಸ್ಟ್ ಬರಲ್ಲ, ಓಕೆನಾ? ಇದೇ ಥರ ಬ್ರೀಡ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬ್ರೀಡ್ ಇದೇ ಥರ ಬ್ರೀಡ್ ಬರಲ್ಲ ನಿಮ್ಮ ಹತ್ರ, ಓಕೆನಾ? ಬೇರೆ ಏನೇನು ಸಿಗುತ್ತೆ, ಬೇರೆ ಥರ ಸೀಟು ಸಿಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿ ಸೀಟ್ಸೇ ಬೇರೆ, ಇದೇ ಬೇರೆ, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇಡೀ ಕರ್ನಾಟಕ ಪೂರ್ತಿ ಕೊಡ್ತೀನಿ. ಈ ಪಪ್ಪಿ ಬೇಕು ಅಂದರೆ ನೀವೇನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ನಂಬರ್ಗೆ ಕಾಲ್ ಮಾಡಿ, ಓಕೆನಾ? ನೀವು ನೋಡ್ತಾ ಇರ್ಬೋದು ಕೆಳಗಡೆ ಒಂದ್ಸಲಿ ಪ್ಲೇಯಿಂಗ್ ಕೂಡ ನಾನು ಬಿಟ್ಟು ತೋರಿಸ್ತೀನಿ. ಇವಾಗ ನಿಮಿಷ ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಕೆಳಗಡೆ ಬಿಟ್ಟಿದ್ದೀನಿ. ಇವಾಗ ಅವಳು ದೊಡ್ಡವಳ ಜೊತೆ ಬಿಟ್ಟಿದ್ದೀನಿ. ಎರಡು ಹೆಂಗೆ ಆಡ್ತಿದೆ, ನನ್ನ ಹತ್ರ ತೊಗೊಳ್ಳೋಂಥ ಕ್ವಾಲಿಟಿ ಎಲ್ಲ ಹಿಂಗೆ ಇರ್ಬೇಕು ಗೈಸ್. ಎರಡು ಪ್ಲೇಯಿಂಗ್ ಆಡ್ಕೊಂಡು ಚೆನ್ನಾಗಿ ಇದ್ಕೊಂಡು ಇದ್ರೇ ಪಪ್ಪೀಸ್ ಕ್ಯೂಟಾಗಿರೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಆರೋಗ್ಯವಾಗಿದ್ದೆ ಪಪ್ಪೀಸ್ ಅಂತ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಕ್ಯೂಟಾಗಿ ಆಟಾಡ್ಕೊಂಡಿದೆ. ನೀವೇನು ಮಾಡಬೇಕಾಗಿಲ್ಲ, ನನ್ನ ನಂಬರ್ಗೆ ಕಾಲ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಈ ಥರ ಕ್ಯೂಟಾಗಿರೋ ಪ್ಲೇಯಿಂಗ್ ಒಳ್ಳೊಳ್ಳೆ ಮರಿಗಳು ಕೊಡ್ತೀನಿ ಗಾಯ್ಸ್, ಓಕೆನಾ? ಯಾವುದೇ ಹೆಲ್ತ್ ಇಲ್ಲದೆ, ಇಶ್ಯೂ ಇಲ್ಲದೆ ಇರೋದು, ಆ್ಯಕ್ಟಿವ್ ಇಲ್ಲದೆ ಇರೋ ಪಪ್ಪಿ ನಾನು ಯಾವತ್ತೂ ಕೊಡೋಲ್ಲ. ನೀವು ನೋಡ್ತಾ ಇರ್ಬೋದು ಗಾಯ್ಸ್, ನೋಡ್ತಾ ಇರ್ಬೋದು ನಿಮಗೆ ಪ್ಲೇಯಿಂಗ್ ಎಲ್ಲ ತೋರಿಸಿದ್ದೀನಿ. ನಿಮಗೆ ನಾಯಿ ಬೇಕು ಅಂತ ಏನು ಮಾಡಬೇಕಾಗಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕಿರೋ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಬನ್ನಿ. ಕರ್ನಾಟಕ ಪೂರ್ತಿ ಟ್ರಾನ್ಸ್ಪೋರ್ಟೇಷನ್ ಇದೆ, ನಾನೇ ಬಂದು ಕೊಡೋ ಥರ ಇದ್ರೆ ನಾನೇ ಬಂದು ಕೊಡ್ತೀನಿ, ಇಲ್ಲ ನಾನು ಕಳ್ಸ್ಕೊಡೋ ಥರ ಇದ್ರೆ ಕಳ್ಸ್ಕೊಡ್ತೀನಿ. ಮತ್ತು ಯಾಕೆ ವಿಡಿಯೋದಲ್ಲಿ ಪ್ರೈಸ್ ಹೇಳಲ್ಲ ಅಂತ ನೀವು ತುಂಬ ಜನ ಕೇಳ್ತಾ ಇರ್ತೀರಾ. ವಿಡಿಯೋದಲ್ಲಿ ಪ್ರೈಸ್ ಹೇಳಂಗಿಲ್ಲ ಗೈಸ್. ವಿಡಿಯೋದಲ್ಲಿ ನಾನು ಪ್ರೈಸ್ ಹೇಳಿದ್ರೆ ವಿಡಿಯೋ ಡಿಲೇಟ್ ಆಗುತ್ತೆ. ಅದ ಕಾರಣಕ್ಕೋಸ್ಕರ ನಾನು ನಂಬರ್ ಹಾಕಿರ್ತೀನಿ, ನೀವು ಡೇಟಾಗಿ ಕಾಲ್ ಮಾಡ್ಕೊಂಬನ್ನಿ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.